ದೆಹಲಿಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೊರಟಿರೋದ್ರ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅಂದ್ರೆ, ಸತೀಶ್ ಜಾರಕಿಹೊಳಿ ದೆಹಲಿ ಭೇಟಿಗೆ ವಿಶೇಷ ಅರ್ಥ ಕಲ್ಪಿಸೋದು ಬೇಡ, ಅವರವರ ಕೆಲಸಕ್ಕೆ ದೆಹಲಿಗೆ ಹೋಗ್ತಾರೆ. ಸಚಿವರು ಶಾಸಕರಿಗೆ ಕೆಲಸ ಇದ್ದೇ ಇರುತ್ತೆ ಅನ್ನೋದು ಡಿಕೆ ಶಿವಕುಮಾರ್ ಅವರ ಮಾತು. ನಾನು ನವೆಂಬರ್ 6ಕ್ಕೆ ದೆಹಲಿಗೆ ಹೋಗ್ತಾ ಇದ್ದೀನಿ, ಅವ್ರು ಮಾತ್ರ ಏನು ನಾನು ಹೋಗ್ತಾ ಇದ್ದೀನಿ ಅನ್ನೋದ್ರ ಮೂಲಕ ಡೌನ್ ಪ್ಲೇ ಮಾಡ್ತಿದ್ದಾರೆ. ಅಂದರೆ ಅದಕ್ಕೇನು ಹೆಚ್ಚಿನ ಮಹತ್ವ ಕೊಡಬೇಡಿ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಇದನ್ನ ಯಾಕೆ ಅವರವ್ರ ಕೆಲಸ ಇರುತ್ತೆ, ಅವರವ್ರು ಹೋಗ್ತಾರೆ, ಹೆಚ್ಚಿನ ಮಹತ್ವ ಬೇಡ ಅಂತಿದ್ದಾರೆ ಅಂದರೆ ಮಹತ್ವ ಕೊಡೋದು ಇಷ್ಟ ಇಲ್ಲ, ಡೌನ್ ಪ್ಲೇ ಮಾಡೋದಂತಾರೆ ಇದನ್ನು ರಾಜಕೀಯದಲ್ಲಿ. ಸೊ ಆ ಕೆಲಸವನ್ನು ಡಿ ಕೆ ಶಿವಕುಮಾರ್ ಮಾಡ್ದಂಗೆ ಕಾಣಿಸ್ತಿದೆ. ಪ್ರಪೋಸಲ್ಲು ವಾಜಪೇಯಿ ಅವರು ಇದ್ದರು, ಅನಂತಕುಮಾರ್ ಇದ್ದರು ಡೆಲ್ಲಿಲಿ. ಕೃಷ್ಣ ಅವರು ನಾವು ಹೋಗಿ ಒಂದು ರಿಪೋರ್ಟ್ ಕೊಟ್ಬಿಟ್ಟು ಅವತ್ತು ಪ್ರಾರಂಭ ಆಯಿತು. ಇವತ್ತು ನಾವೆಲ್ಲ ಅಧ್ಯಯನ ಮಾಡಿದ್ವಿ, ಅವ್ರಿಗೆ ಯಾವುದೇ ಅಭಿವೃದ್ಧಿ. ಈಗ ಜಾರ್ಜ್ ಅವ್ರ ಕಾಲದಲ್ಲಿ ಇದನ್ನು ಸ್ಟೀಲ್ ಫ್ಲೈಓವರ್ ಮಾಡಬೇಕು ಅಂತ ಹೊರಟರು, ವಿರೋಧ ಮಾಡಿದ್ರು. ಸೊಲ್ಯೂಷನ್ ಏನು? ಈಗ ಅವ್ರು ಹೇಳ್ತಾ ಇದ್ದಾರೆ, ಯಾರೊಬ್ಬ MP ಬಂದು ಮಾತಾಡ್ತಾ ಇದ್ದಾರೆ, ಇದನ್ನು ರೈಲ್ ಮಾಡಿ ಅಂತ ಅಂದ್ಬಿಟ್ಟು. ಎಲ್ಲಿದೆ ರೈಲ್ ಮಾಡೋಕ್ಕೆ? ಸೆಂಟ್ರಲ್ ಗೌರ್ಮೆಂಟ್ ಇದೆ, ಮಾಡಲಿ ರೈಲು. ಅದೇನೋ RTPS ಇದನ್ನು ಇದು ಮಾಡಬೇಕಂತೆ, ಅದೇ ನಾವು BRTS. ಏನೋ ತಲೆ ಇದೆಯಾ? ಬೆಂಗಳೂರಲ್ಲಿ ಎಲ್ಲರೂ ಜಾಗ ಇದೆಯಾ RTPS ಮಾಡೋಕ್ಕೆ? ದಿನಕ್ಕೆ 100 ಜನ ಈಗ ಅವ್ರವ್ರ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ನಾಯಕರುಗಳು. ಈ ಹೋದ ತಕ್ಷಣ ನಾವು ರಾಜಕೀಯಕ್ಕೆ ಹೋಗ್ತೀವಿ ಅಂತ ನೀವು ಹೋಗಿ ಬರಲಿ ಬಿಡಿ. MLAಗಳು, ಮಂತ್ರಿಗಳು ಅವ್ರವ್ರ ಕೆಲಸ ಏನೇನು ಇರ್ತದೋ ಹೋಗಿ ಬರ್ತಾರೆ. ಕೆಲವ್ರಿಗೆಲ್ಲ ಬಿಹಾರ್ ಇನ್ಚಾರ್ಜ್ ಹಾಕವ್ರೆ, ಕೆಲವ್ರಿಗೆಲ್ಲ ಪಕ್ಷದ ಸಂಘಟನೆಗೆ ಒರಿಸ್ಸಾ ಇನ್ಚಾರ್ಜ್ ಹಾಕಿದರು. ರಿಜ್ವಾನ್ಗೆ, ಸುರೇಶ್ಗೆ, ನಮ್ಮ ಶ್ರೀನಿವಾಸ್ ಮನೆಗೆ, ಬೇರೆ ಯಾರಿಗೆಲ್ಲ ಎಲ್ಲೆಲ್ಲ ಒಂದು ನಮ್ಮ ಪಟೇಲ್ MP ಅವನಿಗೆ, ತುಕಾರಾಮ್ ಎಲ್ಲರಿಗೂ ಕೂಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನ ಮಾಡಲಿಕ್ಕೆ ಪಕ್ಷದಲ್ಲಿ ಕೆಲವು ಸಂಘಟನೆಗೆ ಕಳಿಸಿದ್ದಾರೆ. ಈಗ ನಮ್ಮ ರಾಜ್ಯಕ್ಕೂ ಬರ್ತಾರೆ. ಹಂಗೆ ಓದಕ್ಕೆಲ್ಲ ನಾವು ಅದಕ್ಕೆ ಅವ್ರ ಡ್ಯೂಟಿಗೆ ಹೋಗಬೇಡ ಅಂತ ಹೇಳೋಕ್ಕಾಗ್ತದೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮಗೊಂದು ದೇವಸ್ಥಾನ ಇದ್ದಂಗೆ, ಹೆಡ್ ಆಫೀಸ್ ದೇವಸ್ಥಾನ ಇದ್ದಂಗೆ.